ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಅಂತ. ಗ್ರಾಮ ಬಂದು ಅಕ್ಕಿರಾಂಪುರ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಸರ್, ಈಗ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಈ ಅರ್ಧ ಎಕರೆಯಲ್ಲಿ ನಾವು ರಾಗಿ ಬೆಳೆದಿದ್ದೀವಿ. ಈ ರಾಗಿ ಯಾವ ಥರ ನಾವು ಬೆಳೀತಾ ಇದ್ದೀವಿ ಅಂತ ನನಗೆ ಸ್ವಲ್ಪ ಅದ್ರ ಬಗ್ಗೆ ವಿವರ ಕೊಡ್ತೀನಿ. ಮೊದಲು ನಾವು ಮಡಿ ಮಾಡ್ಕೊತೀವಿ. ಮಡಿ ಮಾಡ್ಕೊಳ್ಳೋಕೆ ಮುಂಚೆ ರಾಗಿ ತೊಗೊಂಬರ್ತೀವಿ. ರಾಗಿ ಹೇಗೆ ತೊಗೊಂಬರ್ತೀವಿ ಅಂತಂದರೆ ಅದ್ರ ಕೆಲವಾರು ವಿಧಗಳಿದೆ. ಕೆಲವೊಬ್ಬರು ಇಲ್ಲೇ ಲೋಕಲಲ್ಲಿ ಸಿಗುತ್ತೆ, ಲೋಕಲಲ್ಲಿ ಬೆಳೆದಿದ್ದು ಸಿಗುತ್ತೆ, ಮತ್ತು ಇಲ್ಲ ಅಂತಂದರೆ ಸಂಸ್ಕರಣೆ ಮಾಡಿರೋದು ಸಿಗುತ್ತೆ. ಸಂಸ್ಕರಣೆ ಮಾಡಿರೋದು ಕೊರಟಗೆರೆ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ಯಾವುದಾದ್ರು ಅಂಗಡಿಗಳಲ್ಲಿ ಸಿಗುತ್ತೆ, ಅಂದರೆ ಕೃಷಿಗೋಸ್ಕರ ಇಟ್ಕೊಂಡಿರ್ತಾರಲ್ಲ ಆ ಅಂಗಡಿಗಳಲ್ಲಿ. ಸೊ ಅಲ್ಲಿಂದ ತೊಗೊಂಬಂದು ಅದನ್ನು ನಾವು ಮೊಳಕೆ ಬಿಡ್ತೀವಿ. ಅಂದರೆ ಮಡಿ ಮಾಡ್ಕೊಂಡು ಸಣ್ಣ ಮಡಿ ಮಾಡ್ಕೊಂಡಿರ್ತೀವಲ್ಲ ಮುಂಚೆನೇ, ಅದ್ರಲ್ಲಿ ನಾವು ಒಟ್ಲು ಬಿಡ್ತೀವಿ. ಒಟ್ಲು ಬಿಡಬೇಕಾದ್ರೆ ಏನು ಮಾಡ್ತೀವಿ ಅದಕ್ಕೆ ಮುಂಚೆನೇ, ಸೊ ಆ ಒಟ್ಲು ಬಿಟ್ಟಿದ್ದನ್ನು ಸಣ್ಣ ಗರಿಕೆಗಳು ಬೆಳೆದಿರುತ್ತಲ್ಲ, ಆ ಗರಿಕೆನ ಗರಿ ಹಾಕ್ಬಿಟ್ಟು ಸುಡ್ತೀವಿ. ಏನಕ್ಕೆ ಗರಿ ಹಾಕ್ಬಿಟ್ಟು ಸುಡಬೇಕು ಅಂತಂದರೆ, ಅದ್ರಲ್ಲಿ ಸಣ್ಣ ಗರಿಕೆ ಇರುತ್ತಲ್ಲ, ಆ ಗರಿಕೆ ಮೊಳಕೆನ ಹಾಳು ಮಾಡಬಾರ್ದು. ಸೊ ಹಾಗಾಗ್ಬಿಟ್ಟು ಆ ಗರಿಕೆನ ಸಣ್ಣದಿದ್ದಾಗಲೇ ನಾಶ ಮಾಡಿಬಿಟ್ರೆ ಸೊ ನಮ್ಗೆ ಕ್ಲೀನಾಗಿ ಮೊಳಕೆ ಬರುತ್ತೆ, ರಾಗಿ ಮಾತ್ರ ಬೆಳ್ಕೊಳ್ಳುತ್ತೆ. ಸೊ ಹಾಗಾಗ್ಬಿಟ್ಟು ಆ ಗರಿಕೆನ ಏನು ಮಾಡ್ತೀವಿ, ಗರಿ ಹಾಕ್ಬಿಟ್ಟು ತೆಂಗಿನ ಗರಿ ಹಾಕ್ಬಿಟ್ಟು